कर्नाटका वेटरनरी एनिमल फिशरीज यूनिवर्सिटी बीदर में 25 मार्च को 14 कॉन्वोकेशन का आयोजन किया जा रहा है, जिसमें कर्नाटक के गवर्नर थावरचंद गहलोत उपस्थित रहेंगे और इस कॉन्वोकेशन की अध्यक्षता करेंगे, जबकि के वेंकटेश मिनिस्टर फॉर एनिमल हस्बेंड्री और डॉक्टर नवीन कुमार डायरेक्टर आईसीएमआर नेशनल इंस्टीट्यूट ऑफ विलाई पुणे मुख्य अतिथि रहेंगे और संबोधित करेंगे। इस संबंध में कर्नाटक वेटरनरी एनिमल एंड फिशरीज यूनिवर्सिटी बीदर में शुक्रवार 20 मार्च को एक प्रेस मीट आयोजित की गई, जिसमें इस कॉन्वोकेशन के संबंध में बताया गया। केपी न्यूज के कैमरामैन महेश टिक्के का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। पत्रिका ಮಿತ್ರರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರ್ತೀನಿ। ತಮಗೆ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ 2005ರಲ್ಲಿ ಪ್ರಾರಂಭ ಆಗಿ 20 ವರ್ಷಗಳ ಒಂದು ಸಂಭ್ರಮದಲ್ಲಿದೆ। 20 ವರ್ಷದ ಸಂಭ್ರಮದಲ್ಲಿ ನಾವು ಈಗಾಗಲೇ ಒಂದು ಜಾನುವಾರು, ಮತ್ಸ್ಯ ಮತ್ತು ಕುಕ್ಕುಟ ಮೇಳವನ್ನು ಇದೇ ಜನವರಿ 17ರಿಂದ 19ರವರೆಗೆ ಆಯೋಜಿಸಿ ರೈತರಿಗೋಸ್ಕರ ಸಾಕಷ್ಟು ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಿದ್ದೀವಿ। ಈಗ ಈ ಸುಸಂದರ್ಭದಲ್ಲಿ ನಾವು ಇದೇ ಅಂದರೆ ಮಾರ್ಚ್ 25, 2025ರಂದು 14ನೇ ಘಟಿಕೋತ್ಸವವನ್ನು ಮಾಡ್ತಾ ಇದ್ದೀವಿ। ಈ ಘಟಿಕೋತ್ಸವದ ಒಂದು ಪೂರ್ವಭಾವಿ ಪತ್ರಿಕಾ ಗೋಷ್ಠಿಯಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಾ। ಈ ಒಂದು ಘಟಿಕೋತ್ಸವದ ಬಗ್ಗೆ ವಿವರವಾದ ಮಾಹಿತಿಯನ್ನ ತಮ್ಮ ಎಲ್ಲ ಸಾರ್ವಜನಿಕರಿಗೆ ತಾವು ಒದಗಿಸಬೇಕಾಗಿ ವಿನಂತಿಸುತ್ತಾ, ಈ ಒಂದು ಘಟಿಕೋತ್ಸವ ನಾವು ಇದೇ 25ರಂದು ಮಾಡ್ಕೊಡ್ತಾ ಇದ್ದೀವಿ। ಇದರ ಅಧ್ಯಕ್ಷತೆಯನ್ನ ಮಾನ್ಯ ರಾಜ್ಯಪಾಲರು ವಹಿಸಲಿದ್ದಾರೆ। ಮತ್ತೆ ಇದಕ್ಕೆ ಚೀಫ್ ಗೆಸ್ಟ್ ಅನ್ನ ಡಾಕ್ಟರ್ ನವೀನ್ ಕುಮಾರ್, ನಿರ್ದೇಶಕರು, ಐಸಿಎಂಆರ್ ಇನ್ಸ್ಟಿಟ್ಯೂಟ್, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಆಕ್ಚುಲಿ। ಸೊ ಇನ್ಸ್ಟಿಟ್ಯೂಟ್ ಇದು ರಾಷ್ಟ್ರೀಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆನಲ್ಲಿದೆ। ಇವ್ರ ಜೊತೆಗೆ ನಮ್ದು ಒಡಂಬಡಿಕೆ ಇದೆ, ನಮ್ಮ ವಿಶ್ವವಿದ್ಯಾಲಯದ ಈ ಒಂದು ಸಂಸ್ಥೆ ಜೊತೆಗೆ ಹಲವಾರು ವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಟ್ ಇದು। ಸೊ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಆಗಿ ಕಾನ್ವೊಕೇಶನ್ ಅಡ್ರೆಸ್ ಅನ್ನ ಮಾಡ್ತಾ ಇದ್ದಾರೆ। ಇವರು ಮೂಲತಃ ವೆಟನರಿಯನ್, ಪಶುವೈದ್ಯರೇ ನಮ್ಮ ಮೆಡಿಕಲ್ ಇನ್ಸ್ಟಿಟ್ಯೂಟ್ಸ್ಗೆ ಅಂತ ದೊಡ್ಡ ವ್ಯಾಕ್ಸಿನ್ ಪ್ರೊಡಕ್ಷನ್ ಇನ್ಸ್ಟಿಟ್ಯೂಟ್ಗೆ ಹೆಡ್ ಇದ್ದಾರೆ, ನಿರ್ದೇಶಕರಿದ್ದಾರೆ। ಇನ್ನು ನಮ್ಮ ಮಾನ್ಯ ಪಶುಸಂಗೋಪನೆ ಮತ್ತು ಸಿರಿಕಲ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಕೆ ವೆಂಕಟೇಶ್ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ। ಈ ಒಂದು ಘಟಿಕೋತ್ಸವದಲ್ಲಿ ಸುಮಾರು 634 ವಿದ್ಯಾರ್ಥಿಗಳಿಗೆ ನಾವು ಪದವಿಯನ್ನ ಪ್ರದಾನ ಮಾಡ್ತೀವಿ। ಇದರಲ್ಲಿ 419 ಸ್ನಾತಕ ಅಂಡರ್ ಗ್ರಾಜುಯೇಟ್, ಮತ್ತೆ 187 ಸ್ನಾತಕೋತ್ತರ ಪೋಸ್ಟ್ ಗ್ರಾಜುಯೇಟ್, ಮತ್ತೆ ಸುಮಾರು 28 ಡಾಕ್ಟರೇಟ್ ಪದವಿಗೆ ಪಡಿತಕ್ಕಂಥ ನಮ್ಮ ಪದವೀಧರರು ಇದ್ದಾರೆ। ಮತ್ತೆ ಈ ಘಟಿಕೋತ್ಸವದಲ್ಲಿ ತಮಗೆ ಗೊತ್ತಿರೋ ಹಾಗೆ ಪ್ರೆಸೆನ್ಷಿಯಾ, ಆಬ್ಸೆನ್ಷಿಯಾ ಎರಡೂ ಇದ್ದಾರೆ। ಪ್ರೆಸೆನ್ಷಿಯಾದಲ್ಲಿ ಸುಮಾರು 127 ಪದವೀಧರರು ಉಪಸ್ಥಿತರಾಗಿ ಪದವಿಯನ್ನ ಪಡಿತಾ ಇದ್ದಾರೆ। ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂದ್ರೆ ಈ ನಮ್ಮ ಘಟಿಕೋತ್ಸವದಲ್ಲಿ 46 ಪ್ರತಿಭಾನ್ವಿತ ಸ್ನಾತಕ, ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವೀಧರರಿಗೆ ಚಿನ್ನದ ಪದಕಗಳನ್ನು ನೀಡಿ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ। ಅದರಲ್ಲಿ 35 ವಿಶ್ವವಿದ್ಯಾಲಯದ ಚಿನ್ನದ ಪದಕಗಳಿದ್ದಾವೆ, 61 ಪ್ರಾಯೋಜಿತ ಚಿನ್ನದ ಪದಕಗಳಿದ್ದಾವೆ। ಈ ಒಂದು ಯುಜಿ ಅಂಡರ್ ಗ್ರಾಜುಯೇಟ್ ಅಥವಾ ಸ್ನಾತಕ ಪದವಿಗಳಿಗೆ ಬಂದ್ರೆ ಸುಮಾರು 16